ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಟೇಲ್ ಸ್ಟುಡಿಯೋ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಾನು ಹೇಳ್ತಿರೋ ಸ್ಟೋರಿ ಒನ್ ಇಂಟರ್ನ್ಯಾಷನಲ್ ಟ್ರಿಪ್ ಬಗ್ಗೆ. ನಾನು ಹೊರಟಿದ್ದು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಯಾರ್ಯಾರು ಬಂದರು, ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲ ಗೊತ್ತಾಗತ್ತೆ. ಟ್ರಾಫಿಕ್ ಎಲ್ಲ ದಾಟಿ ಫೈನಲಿ ಏರ್ಪೋರ್ಟ್ನ ಆನ್ ಟೈಮ್ ರೀಚ್ ಆದ್ವಿ. ದಿಸ್ ಇಸ್ ಕಂಪ್ಲೀಟ್ಲಿ ಅ ಗರ್ಲ್ಸ್ ಟ್ರಿಪ್. ಬ್ಯಾಗೇಜ್ ಎಲ್ಲ ಡ್ರಾಪ್ ಮಾಡಿ ಲೈಟಾಗಿ ಒಂಚೂರೇನೋ ತಿನ್ಕೊಂಡು ನಮ್ಮ ಫ್ಲೈಟ್ ಕಡೆ ಹೊರಟ್ವಿ. ಈ ಟ್ರಿಪ್ನ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರೋದಿದ್ದು ನಾವೇನೆ, ಯಾವುದೇ ಟ್ರಾವೆಲ್ಸ್ ಮೂಲಕ ಅಲ್ಲ. ಹೋಗ್ತಿರೋದು ಫ್ಯಾಮಿಲಿ ಜೊತೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ನನ್ನ ಅತ್ತಿಗೆದಿರ ಜೊತೆ. ಡೈರೆಕ್ಟ್ ಫ್ಲೈಟ್ ಅಲ್ಲದಿದ್ರಿಂದ ವಿ ಹ್ಯಾಡ್ ಅ ಲೇ ಓವರ್ ಇನ್ ಬ್ಯಾಂಕಾಕ್. ಬ್ಯಾಂಕಾಕು ತುಂಬ ಚೆನ್ನಾಗಿತ್ತು, ಏರ್ಪೋರ್ಟ್ ಮಾತ್ರ ನೋಡಿತ್ತು. 3 hours ಲೇಓವರ್ ಇದ್ದಿದ್ದರಿಂದ ವಿ ಹ್ಯಾಡ್ ಸಮ್ ಫನ್. ಚಿಲ್ ಎಲ್ಲ ಮಾಡಾಯ್ತು. ನೌ ಕಮ್ ಲೆಟ್ಸ್ ಗೋ ಟು ಅವರ್ ಡೆಸ್ಟಿನೇಷನ್. Flip a coin on the scene, let the summer unfold. Snapping fingers at the homies, yup, we in control. We are off to the Miami of Vietnam. Ade Da Nang. So Da Nang is one of the most rapidly growing cities in Vietnam. So num first destination was Da Nang. ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ನಾವು ಬುಕ್ ಮಾಡಿದ ಹೋಟೆಲಿಗೆ ಹೋದ್ವಿ. ನಾವು ಸ್ಟೇ ಆಗಿದ್ದು ದ ಗೋಲ್ಡ್ ಪ್ಲಾಜಾ ಅಂತ. ರೂಮ್ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮುಗಿಸಿ ವೆಲ್ಕಮ್ ಡ್ರಿಂಕ್ ಕುಡಿದು ಡೈರೆಕ್ಟಾಗಿ ನಮ್ಮ ರೂಮಿಗೆ ಹೋದ್ವಿ. The room was comfortably good, spacious. 3 ಜನ ಆರಾಮಾಗಿರ್ಬೋದು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ಅಲ್ಲೇ ನಮ್ಮ ಹೋಟೆಲ್ ಪಕ್ಕ ಇದ್ದಿದ್ದ ಕೆಫೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಫಸ್ಟ್ ಡೇ ಅಲ್ವಾ, ಅವ್ರ ಕರೆನ್ಸಿ ಕನ್ವರ್ಷನ್ಸ್ ಬಗ್ಗೆ, ಕ್ಯಾಲ್ಕುಲೇಷನ್ಸ್ ಬಗ್ಗೆ, ನೆಕ್ಸ್ಟ್ ಹೋಗೋ ಪ್ಲೇಸ್ ಬಗ್ಗೆ ಏನೇನು ಎಕ್ಸ್ಪ್ಲೋರ್ ಮಾಡಬೇಕು ಅಂತೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ. ಡೇ 1ನ ಹೊಯಾನಲ್ಲಿ ಸ್ಪೆಂಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹೊಯಾನ್ಗೆ ಆಲ್ರೆಡಿ ನಾವು ಬಸ್ನ ಪ್ರೀ ಬುಕ್ ಮಾಡಿದ್ವಿ. ಸೊ ಕ್ಯಾಬ್ ತಗೊಂಡು ಡೈರೆಕ್ಟ್ ಆಗಿ ಬಸ್ ಪಿಕಪ್ ಪಾಯಿಂಟಿಗೆ ಹೊರಟ್ವಿ. On the way, the most hyped Dragon Bridge ಕೂಡ ನೋಡಿದ್ವಿ. It was amazing. ನಾವು ಬುಕ್ ಮಾಡಿದ ಬಸ್ ಅಂತೂ ತುಂಬ ಚೆನ್ನಾಗಿತ್ತು. ಕಂಫರ್ಟಬಲ್ ಸೀಟ್ಸ್ ಅಲಾಂಗ್ ವಿತ್ ಮಸಾಜರ್. Even the scenery around was amazing. ನಾವಂತೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. Flip to the beach we went, yeah. Hustle smooth talk, can't pay no rent. ವಿಯೆಟ್ನಾಂ ಅಂತ ಡಿಸೈಡ್ ಮಾಡಿದ ತಕ್ಷಣ ಒಂದಷ್ಟು ಮಸ್ಟ್ ಟ್ರೈ ಫುಡ್ಸ್ನ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ವಿ. ಸೊ ಅದರಲ್ಲಿ ಫಸ್ಟ್ ನಾವು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದು ಬಾನ್ ಮೀ ಅಂತ. ಇದು ಆಲ್ಮೋಸ್ಟ್ ಎಲ್ಲ ಪಾರ್ಟ್ ಆಫ್ ವಿಯೆಟ್ನಾಮಲ್ಲಿ ಸಿಗುತ್ತೆ, ಬಟ್ ನಾವು ಟ್ರೈ ಮಾಡಿದ್ದು ಒಂದು ಅಥೆಂಟಿಕ್ ಸ್ಟೋರಲ್ಲಿ. ತುಂಬ ಚೆನ್ನಾಗಿತ್ತು. ದ ಕ್ರೌಡ್ ವಾಸ್ ನೈಸ್, ದ ಪ್ಲೇಸ್ ವಾಸ್ ಸ್ಮಾಲ್, ಬಟ್ ದ ಫುಡ್ ವಾಸ್ ಅಮೇಝಿಂಗ್. ಅದು ಒಂದು ಬನ್ನಿ ತಿಂದಮೇಲೆ ನಮ್ಮ ಹೊಟ್ಟೆ ಫುಲ್ ಆಯಿತು, ನಿದ್ದೆ ಬರ್ತಾ ಇತ್ತು. ಬಟ್ ಆರ್ ನೆಕ್ಸ್ಟ್ ಸ್ಪಾಟ್ ವಾಸ್ ವೇಟಿಂಗ್ ಫಾರ್ ಅಸ್. ಅದೇ ದ ಬೋಟ್ ರೈಡ್. ಇದು ಮಜಾ ಇತ್ತು. ಎಷ್ಟು ಮಜಾ ಇತ್ತು ನೀವೇ ನೋಡಿ. ಜೈ ಭಾರತ್ ಮಾತಾ ಕಿ ಜೈ. ಜೈ
ಈ ಸ್ಪಿನ್ನಿಂಗ್ ಬೋಟ್ ಆ್ಯಕ್ಟಿವಿಟಿ ನೋಡಿ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ. ಇನಿಷಿಯಲಿ ಭಯ ಆಯಿತು, ಬಟ್ ಸಖತ್ ಮಜಾ ಬಂತು ಮಾತ್ರ. ಮೀನ್ವೈಲ್ ಈ ಲೊಕೇಶನ್ದು ಕೆಲವು ಶಾರ್ಟ್ಸ್ ಇದೆ, ಎಂಜಾಯ್ ಮಾಡಿ. ಕೋಕೋನಟ್ ಬೋಟ್ ರೈಡ್ ಮುಗಿದ್ಮೇಲೆ ನೆಕ್ಸ್ಟ್ ಹೋಗಿದ್ದು ಲ್ಯಾಂಟರ್ನ್ ಬೋಟ್ ರೈಡ್. ದಿಸ್ ವಾಸ್ ಮೆಸ್ಮರೈಸಿಂಗ್. ಇದೆಲ್ಲ ಮುಗಿಯೋಷ್ಟರಲ್ಲಿ ಹೊಟ್ಟೆ ಹಸ್ತೋಗ್ತಿತ್ತು. ಸೊ ಅವ್ರದ್ದೇ ಲೋಕಲ್ ಸ್ಟ್ರೀಟ್ ಫುಡ್ ಟ್ರೈ ಮಾಡಿ ನಮ್ಮ ಡೇ 1ನ ಎಂಡ್ ಮಾಡಿದ್ವಿ. ಆರ್ ಡೇ 2 ಇಸ್ ಲೋಡಿಂಗ್. ನಮ್ಮ ಡೇ 2ನ ನಾವು ಬಾನಾ ಹಿಲ್ಸ್ಗೆ ಅಂತ ಡೆಡಿಕೇಟ್ ಮಾಡಿದ್ವಿ. ನಮ್ಮ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಆಪ್ಷನ್ ಇತ್ತು. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ಬಾನಾ ಹಿಲ್ಸ್. ಸ್ಪಾಟಿಗೆ ಹೋಗಿದ ತಕ್ಷಣ ಬಾನಾ ಹಿಲ್ಸ್ ನೋಡೋಕ್ಕೆ ಸಿಗಲ್ಲ. ಫಸ್ಟ್ ಬಸ್ ತೊಗೊಂಡು ಒಂದು ಸ್ಪಾಟ್ಗೆ ಹೋಗಬೇಕು. ಅಲ್ಲಿಂದ ಮತ್ತೆ ವಿ ಹ್ಯಾವ್ ಟು ಟೇಕ್ ಅನದರ್ ಟ್ರಾನ್ಸ್ಪೋರ್ಟೇಷನ್ ಟು ರೀಚ್ ದ ಟಾಪ್. ಅದೇನು ಅಂತ ತೋರಿಸ್ತೀನಿ ಬನ್ನಿ. ಹೇಳ್ದಾಗೆ ನಾವು ಬಾನಾ ಹಿಲ್ಸ್ ಮೇಲೆ ಹೋಗಬೇಕು ಅಂದರೆ ಥ್ರೂ ಕೇಬಲ್ ಕಾರೇ ಹೋಗಬೇಕು. ನಮ್ಮ ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಬನ್ನಿ. ಅಮೇಝಿಂಗ್. Finally, we reached the main spot, the Golden Bridge. ಇದನ್ನು ಹ್ಯಾಂಡ್ಸ್ ಆಫ್ ಗಾಡ್ಸ್ ಬ್ರಿಡ್ಜ್ ಅಂತಲೂ ಕರೀತಾರೆ. ಒಂದು ದೊಡ್ಡ ಬ್ರಿಡ್ಜ್ನ ಯಾರೋ 2 ಕೈಯಲ್ಲಿ ಹಿಡ್ಕೊಂಡಂಗೆ ಒಂದು ಫೀಲ್ ಕೊಡುತ್ತೆ. ಬೇಸಿಕಲಿ ಇದೆಲ್ಲ ಇರೋದು ಸನ್ ವರ್ಲ್ಡ್ ಅನ್ನೋ ಥೀಮ್ ಪಾರ್ಕ್ ಒಳಗೆ. ಇಟ್ಸ್ ಅ ಮೌಂಟನ್ ಥೀಮ್ ಪಾರ್ಕ್. ಸೊ ನಿಮಗೆ ಒಂದಷ್ಟು ಸ್ಟೋರ್ಸು ಸಿಗುತ್ತೆ ಟು ಡೂ ಶಾಪಿಂಗ್. ಸೊ ನಾವು ನಮಗೇನಾದರೂ ಸಿಗುತ್ತಾ ವಾಪಸ್ ತೊಗೊಂಡೋಗೋಕ್ಕೆ ಆ್ಯಸ್ ಮೆಮೊರೀಸ್ ಅಂತ ಒಂದಷ್ಟು ಶಾಪ್ ಮಾಡಿದ್ವಿ. ಹಾಗೆ ಒಂದಷ್ಟು ಯುನೀಕ್ ಫುಡ್ ಕೂಡ ಟ್ರೈ ಮಾಡಿದ್ವಿ. ಇಲ್ಲೇನು ತಿಂತಾ ಇದ್ದೀವಿ ಅಂತನಾ ತೋರಿಸ್ತೀನಿ ಬನ್ನಿ. ಇಟ್ಸ್ ಅ ವಾಫಲ್ ಐಸ್ ಕ್ರೀಮ್. ಫಿಶ್ ಶೇಪಲ್ಲಿರುತ್ತೆ, ಕಾಯಿನ್ ಶೇಪಲ್ಲಿರುತ್ತೆ, ಇನ್ನೂ ಒಂದಷ್ಟು ಶೇಪ್ಸಲ್ಲಿತ್ತು. ಸೊ ನಾವು ಟ್ರೈ ಮಾಡಿದ್ದು ಫಿಶ್ ಶೇಪ್ದು. ಇದೆಲ್ಲ ತಿಂದಮೇಲೆ ನಮ್ಮ ಅದಕ್ಕೆ ಟೂದು ಮೋಟಿವೇಶ್ನಲ್ ಸೈಡ್ ಆನ್ ಆಗೋಯ್ತು. ಏನು ಹೇಳಿದ್ಲು ತೋರಿಸ್ತೀನಿ ಬನ್ನಿ. It's like standing on the other side of the dark life. Oh my God. You go and in search of light with a hope. Yeah, I want to go in with a hope. ಏನಂದೆ ಇನ್ನೊಂದ್ಸಲ ಹೇಳು. Yeah, I want to go in with a hope. Go. That's how we come into this life also, right? Yes. Every day is a dark day actually. Really? Now it was time for some real adventure. ನಾವು ಯಾವ ಅಡ್ವೆಂಚರ್ ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನೋಡ್ತೀರಾ ಬನ್ನಿ. 3, 2, 1, go! ಆಲ್ಪೈನ್ ಕೋಸ್ಟರ್ ರೈಡ್ ಅಂತೂ ಸಖತ್ತಾಗಿತ್ತು.
ಕಂಪ್ಲೀಟ್ಲಿ ಸೆಲ್ಫ್ ಕಂಟ್ರೋಲ್, ನಾವೇ ಕಂಟ್ರೋಲ್ ಮಾಡ್ಬೋದು ಸ್ಪೀಡ್ನ. ಇಟ್ ವಾಸ್ ಅಮೇಝಿಂಗ್. ಸನ್ ವರ್ಲ್ಡಲ್ಲಿ ಫ್ರೆಂಚ್ ವಿಲೇಜ್ ಅಂತಲೂ ಒಂದು ಜಾಗ ಇತ್ತು. ಎಲ್ಲ ನೋಡಾದ್ಮೇಲೆ ಬಾನಾ ಹಿಲ್ಸಿಂದ ಕೆಳಗೆ ಹೊರಟಿದ್ದು ಹೆಂಗೆ ಅಂದ್ರೆ ಮತ್ತೆ ಕೇಬಲ್ ಕಾರ್ ಮೂಲಕನೇ. ಕೆಳಗೆ ಹೋಗ್ಬೇಕಾದ್ರೆ ವ್ಯೂ ನೋಡಿ ಏನೋ ಒಂದು ಜೋರಾಗಿ ಕಿರ್ಚಬೇಕು ಅನ್ನಿಸ್ತು. ಆ ಮೊಮೆಂಟಲ್ಲಿ ಒಂದು ಹಾಡು ನೆನಪಾಯ್ತು. ಯಾವ್ದು ಗೊತ್ತಾ? ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಕೀಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿ. ಮುಂದೆ ಲಿರಿಕ್ಸ್ ಹೇಳ್ಕೊತಾ ಇರಿ, ಅಷ್ಟೊತ್ತಿಗೆ ನಾವು ಕೆಳಗೆ ಹೋಗಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ. ಊಟ ಎಲ್ಲ ಮುಗಿಸಿ ಲೈಟಾಗಿ ಒಂದು ರೌಂಡ್ ಶಾಪಿಂಗ್ ಮುಗಿಸಿ ಈವ್ನಿಂಗೇ ಆಗೋಯ್ತು. ಸಂಜೆ ಬೀಚ್ಗೆ ಹೋದ್ವಿ. ಸಕ್ಕದಾಗಿತ್ತು ಮಾತ್ರ ಸ್ಕೈಲೈನ್ ವ್ಯೂ. ಬೀಚಲ್ಲಿ ಹಾಗೆ ಮಾತಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಅಲ್ಲೇ ಅವತ್ತು ಡಿನ್ನರ್ ಮುಗಿಸಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಇಟ್ಸ್ ಡೇ 3. ಡೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಹೋಟೆಲ್ದು ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೀನಿ ಬನ್ನಿ. ರಿಲ್ಯಾಕ್ಸೇಷನ್ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಡೈರೆಕ್ಟಾಗಿ ಹೊರಟಿದ್ದು ಲೇಡಿ ಬುದ್ದಾಗೆ. ಗೂಗಲಲ್ಲಿ ಡ್ರೆಸ್ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಇತ್ತು, ಬಟ್ ಆ ಥರ ಎಲ್ಲ ಏನೂ ಇರಲಿಲ್ಲ, ಎಲ್ಲನೂ ಅಲೌವ್ ಮಾಡ್ತಿದ್ರು. Dance on the windowsill, concrete dreams in the glow collide. Breathe it in, let the waves decide. Street lights flicker, a Morse code plea. Whispers rise from the cracks in the street. Loose-lipped poets on cobbled ground. Every word a kaleidoscope, the waves decide. Street lights flicker, a Morse code plea. Whispers rise from the cracks in the street. Loose-lipped poets on cobbled ground. ಸಿಕ್ಕಾಪಟ್ಟೆ ಶೆಕೆ, ಹ್ಯೂಮಿಡಿಟಿ ಎಲ್ಲ ಇತ್ತು. ಸೊ ಸ್ವಲ್ಪ ಲೈಟಾಗಿ ಹೈಡ್ರೇಟ್ ಮಾಡಿಕೊಂಡು ಲೇಡಿ ಬುಂದಾಯಿಂದ ಡೈರೆಕ್ಟಾಗಿ ನಾವು ಸ್ಯಾಂಟೋರಿನಿಗೆ ಹೊರಟ್ವಿ. ವೇಟ್, ಗ್ರೀಸಲ್ಲಿರೋದಲ್ಲ, ವಿಯೆಟ್ನಾಮಲ್ಲಿರೋ ಸ್ಯಾಂಟ್ರಾ ಮರೀನಾ ಅನ್ನೋ ಕ್ಯಾಫೆಗೆ. Feels right, the world's not wrong. Echoes rewind, spin back the dial. Drunk on the charm of this retro style. ಊಟ ಎಲ್ಲ ಮುಗಿಸಿ ನಾವು ಹೋಗಿದ್ದು ನೇಲ್ ಆರ್ಟ್ ಮಾಡಿಸೋಣ ಅಂತ. ವಿಯೆಟ್ನಾಮಲ್ಲಿ ಆ್ಯಕ್ಚುಲಿ ನೇಲ್ ಆರ್ಟ್ ತುಂಬ ಫೇಮಸ್. ಸೊ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ. ದೇ ವೇರ್ ಟೂ ಗುಡ್. ಕಂಪ್ಯಾರಿಟಿವ್ಲಿ ನಮಗೆ ಕಡಿಮೆ ಅಂತಲೂ ಅನ್ನಿಸ್ತು ವಿಯೆಟ್ನಾಮಲ್ಲಿ. Smoky sweep, moments kissed by the ember haze. ಸೊ ದಿಸ್ ವಾಸ್ ಅಸ್ ಎಕ್ಸ್ಪ್ಲೋರಿಂಗ್ ದ ನಾಂಗ್. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಡೈರೆಕ್ಟಾಗಿ ಹೋಗಿದ್ದೆ ಏರ್ಪೋರ್ಟ್ಗೆ. ಎಲ್ಲಿಗೆ ಅಂದ್ರೆ ದ ಕ್ಯಾಪಿಟಲ್ ಆಫ್ ವಿಯೆಟ್ನಾಮ್ಗೆ. ಇಟ್ಸ್ ಟೈಮ್ ಟು ಫ್ಲೈ ಟು ಹನಾಯ್. Right, the world's not wrong. ಹನಾಯಲ್ಲಿ ಏನೆಲ್ಲ ಮಾಡಿದ್ವಿ, ಎಲ್ಲೆಲ್ಲ ಹೋದ್ವಿ, ಏನು ತಗೊಂಡ್ವಿ, ಎಲ್ಲ ನೆಕ್ಸ್ಟ್ ವ್ಲಾಗ್.